ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಏನ್ ಲಕ್ಕಳ್ಳಿ, ನಿನ್ನ ಜೀವನ ಶಾನೆ ಹಾಯಾಗಿ ಹೋಗ್ತಿರಂಗೈತೆ. ಸತ್ತಿರೋನು ಆಯಾಗಿರಾಗೆ ಕಾಣ್ತಾನಣ್ಣ. ಛೀ ಬಿಡ್ತು ಅಣ್ಣ, ನಾನು ಇರ್ಬೇಕಾದ್ರೆ ಯಾಕೆ ಹಂಗೆ ಮಾತಾಡ್ತೀಯ? ನೀನು ಮಾಡಬೇಕಾಗಿರೋ ಕೆಲಸ ಇನ್ನು ಶಾನೆ ಐತೆ. ಕಂಟಿ ಮೇಲೆ ದಾಳಿ ಮಾಡಬೇಕು ಅಂತ ಹುಡುಗರು ಬೇಕು ಅಂತ ಹೇಳಿದ್ದೆ, ಏನು ಮರ್ತ್ಬಿಟ್ಟ? ಮರ್ತಿಲ್ಲ, ಸಮಯಕ್ಕೆ ಕಾಯ್ತಾ ಇದ್ದೀನಿ. ಬಾಂಬೆಯಿಂದ ಆಂಧ್ರದಿಂದ ಎಲ್ಲ ಹುಡುಗರನ್ನು ಇಳಿಸಿದ್ದೀನಿ. ಇದಕ್ಕಿನ್ನ ಒಳ್ಳೆ ಸಮಯ ಬೇಕಂಡ್ಲ ನಿನಗೆ? ಈಟ ಎಲ್ಲ ಕೋದಂಡ. ಹಾಂ ಮರೆ. ಏನಾನ ಹೇಳೋದಿತ್ತ ಕೋದಂಡ? ಅಮರೆ, ಈ ವಿಷಯನ ಮೊದಲೇ ಒಂದ್ಕಿಂತ ನಿಮ್ಮ ಹತ್ರ ಹೇಳಿದ್ನಲ್ಲ ಅಮರೆ. ನಮ್ಮ ಕಂಠಿ ಸಾಹೇಬ್ರ ಮ್ಯಾಕೆ ಕೆಟ್ಟ ಕಣ್ಣುಗಳು ಬಿದ್ದವಂತೆ. ಅವ್ರಿಗೇನಾರ ಅಪಾಯ ಆಗ್ಬೋದು ಅಂತ ಮಾತು. ಯಾರು ಯಾರು ಹೇಳಿದ್ದು? ಪಕ್ಷದ ಕಡೆಯವರೇ ಮಾತಾಡ್ತಾವ್ರೆ ಅಮರೆ. ಯಾವನ್ ಹೇಳ್ದಂತ ಹೇಳು ಕೋದಂಡ. ವಿಷಯ ನಿಮಗೂ ಗೊತ್ತಿರಲಿ ಅಂತ ಹೇಳಿದೆ ಅಮ್ಮವ್ರೆ. ಕಂಠಿ ಸಾಹೇಬ್ರ ಮೇಲೆ ಎಲ್ರಿಗೂ ಕಾಳಜಿ ಐತೆ ಅಮ್ಮವ್ರೆ. ಸುದ್ದಿ ಹೇಳೋನಿಗೆ ಖಂಡಿಸೋಕ್ಕಾಗಲ್ಲ ಅಮ್ಮವ್ರೆ. ಈರ್ಭದ್ರ ನಿಮ್ಮನ್ನು ಪಕ್ಷದಿಂದ ದೂರ ಮಾಡಬೇಕು ಅಂತ ಮಾಡ್ತಾವನಂತೆ. ಅದಕ್ಕೆ ನಾವು ಹುಷಾರಾಗಿರ್ಬೇಕಲ್ವರ? ಏನು ಕೋದಂಡ, ಅವಂತ ಏನೋ ಹೇಳ್ತಿದ್ದಂಗಿತ್ತು? ಏನಿಲ್ಲ ಯಜಮಾನ್ರೆ, ಸುಮ್ಕೆ ಮಾತಾಡ್ತಾ ಇದ್ದೆ. ನಾ ಹಿಂಗೆ ಬರ್ತೀನಿ. ನಿಂತ್ಕ ಕೋದಂಡ. ಅಮ್ಮರೇ, ಈಟೊತ್ತು ನಂತವ ಅದೇನೇನು ಹೇಳ್ತಿದ್ಯೋ ಈಗೆಲ್ಲ ಅವನಿಗೂ ಹೇಳು. ಅಮ್ಮರೇ, ಹೇಳು. ಕಂಟಿ, ನಾನು ರಾಜಕೀಯದಿಂದ ದೂರ ಉಳಿಬೇಕು ಅಂತ ಆ ಈರ್ಭದ್ರನ್ ಕಡೆಯವರು ನಿನ್ ಮ್ಯಾಗ ಕತ್ತಿ ಮಸಿತಾವ್ರಂತೆ. ನೀನೆಲ್ಲೂ ಒಬ್ಬೊಬ್ಬನೇ ಓಡಾಡಬೇಡ ಮಗ. ಅವ ಕತ್ತಿ ಮಸನ್ ಯಾವನ್ನೇ ಆಗಿದ್ರು ನನ್ನ ಬೆನ್ನಿಂದ ದಾಳಿ ಮಾಡ್ಬೋದು, ಆದ್ರೆ ನನ್ನ ಮುಂದೆ ನಿಂತು ಎದುರಿಸೋ ಧೈರ್ಯ ನನ್ನ ಮಗನಿಗೈತೆ ಹೇಳು? ನೀನೇನು ತಲೆ ಕೆಡ್ಸ್ಕೊಬೇಡವ ಕೋದಂಡ. ಇಂಥ ವಿಷಯ ಎಲ್ಲ ಅವಂತ ಹೇಳಿ ಗಾಬರಿ ಪಡಿಸೋ ಬದಲು ನೇರವಾಗಿ ನಂತ ಹೇಳು, ಸರಿನಾ? ಸರಿ ಯಜಮಾನ್ರೆ. ಅಮ್ಮ, ನಂಗೇನು ಆಗಿಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.